ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿ ಅಭಿಮಾನಿಗಳಿಗೆ ಶುಭೋದಯ. ಇವತ್ತು ಬಸ್ಗೆ ಡ್ಯೂಟಿ ಇರಲಿಲ್ಲ, ಅದಕ್ಕೆ ಅಂತ ಇವತ್ತು ಏನಾದರೂ ಕೆಲಸ ಮಾಡಲೇಬೇಕಲ್ಲ ಹೊಟ್ಟೆಪಾಡಿಗೋಸ್ಕರ. ಅದಕ್ಕೆ ಲಾರಿ ಡ್ಯೂಟಿ ಬಂದಿದೆ. ಲಾರಿ ಲೋಡಿಂಗ್ ಹಿಂಗೆ ಏನು ಲೋಡು ಅಂತ ನೋಡೋಣ ಬನ್ನಿ. ನೋಡಿ, ಇದು ನಮ್ಮೂರಿಂದ ಮುಂದೆ ಇರೋದು ಕ್ರಷರು. ನಮ್ಮೂರಿಂದ ಒಂದು 10-12 ಕಿಲೋಮೀಟ್ರು ಕ್ರಷರ್ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಹೆಂಗಿರುತ್ತೆ ಏನು ಅಂತೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ನೋಡಿ. ಕ್ರಷರ್ ಎಂಟ್ರಿ. ಈ ಕ್ರಷರ್ ಒಳಗಡೆ ಬಂದರೆ ಇದು ಪೇಮೆಂಟು, ಅಂದರೆ ಎಷ್ಟು ಟನ್ ತುಂಬ್ತೀವಿ ಅಂತ ಅವ್ರಿಗೆ, ನಮಗೆ ಮೆಟೀರಿಯಲ್ಲು ಟನ್ ಲೆಕ್ಕ ತೊಗೊಳೋದು ಏನು ರೇಟು ಎಲ್ಲ ಅಂತ ನೋಡಿ. ಅಲ್ಲಿ ತುಂಬ್ತಿದಾರಲ್ಲ ಅದು ಎಮ್ ಸ್ಯಾಂಡು, ಅದು 20 mm ಜೆಲ್ಲಿ. ಇದು ಕಾಂಕ್ರೀಟ್ ಸ್ಯಾಂಡು. ಕಾಂಕ್ರೀಟ್ ಸ್ಯಾಂಡ್ ಅಂದರೆ ಡಬಲ್ ವಾಶ್ ಇರುತ್ತೆ. ಈ ಕಡೆ ಬರ್ತಾ ಇದೆಯಲ್ಲ, ಈ ಬರ್ತಾ ಇರೋದು ಬಂದು ಪ್ಲಾಸ್ಟಿಂಗ್ ಸ್ಯಾಂಡು. ಟನ್ ಲೆಕ್ಕ ಬರೋದು, ಟನ್ ಲೆಕ್ಕ ತುಂಬೋದು. ಈಗ ನಾನು ತುಂಬಬೇಕಾಗಿರೋದು ನೋಡಿ, ಇಲ್ಲಿದೆಯಲ್ಲ ಇದು ಇದೇ ಕಾಂಕ್ರೀಟ್ ಸ್ಯಾಂಡ್ನ ತುಂಬಬೇಕಿರೋದು ನಾನು ಇವಾಗ. ನೋಡೋಣ ನೋಡಿ, ಗಾಡಿಗೆ ಲೋಡ್ ಮಾಡ್ತಾವ್ರೆ. ಲೋಡಿಂಗ್ದು ಒಂದು ಸವಾರಿ ಲೋಡ್ ಹಾಕ್ಬೇಕತ್ತೆ, ಹಾಕ್ಸ್ತಾ ಇದ್ದೀನಿ. ಮನೆಗೂ ಲೋಡ್ ಆಗಿದೆ, 33 ಟನ್ ಬಂದೈತೆ. ಸವಾರಿ ಲೋಡ್ ಮಾಡಿ ನಿಲ್ಸಿದ್ದೀನಿ ಪೇಮೆಂಟ್ ಮೇಲೆ. ಏನು ನೋಡ್ಬೇಕು. ನಾನು ಚಡ್ಡಿ ದೋಸ್ತು ಅಪರೂಪಕ್ಕೆ ಸಿಕ್ಕವನೇ ಇರಲ್ಲ ಮತ್ತೆ ನೋಡಿ, ಮಾತಾಡಿ ನಾಚಿಕೆ ಪಟ್ಟು ಹೋಗ್ತಾವನೆ. ಲೋಡ್ ಆಯ್ತು, ಬಿಟ್ಟಿದ್ದೀನಿ. ಹೋಗ್ತಾ ಇದ್ದೀನಿ ನಮ್ಮೂರಿಂದ ಮುಂದೆ. RTO ಅವರೆಲ್ಲ ನೋಡ್ಕೊಂಡು ಹೋಗ್ಬೇಕು. ನೋಡೋಣ ನಮ್ಮ ಅದೃಷ್ಟ. ತುಂಬ ದಿನಗಳ ನಂತರ ಬೇಬಿ ಜೊತೆ ಲಾಂಗ್ ಡ್ರೈವ್ ಹೋದಾರದು. ತುಂಬ ಖುಷಿ ಆಗ್ತೈತೆ, ಯಾಕಂದರೆ ಯಾವಾಗಲೂ ಆ ಗಾಡಿಯಲ್ಲೇ ಇರ್ತೈತೆ. ಈ ಗಾಡಿ ನೋಡ್ತೀವಿ ಸುಮಾರು ವರ್ಷ ಮೇಲೆ ಆಗಿದೆ. ಗಾಡಿ ಚೆನ್ನಾಗಿದೆ. ಇದರಿಂದನೇ ಇವತ್ತೆಲ್ಲ ನಾವು ಈ ಮಟ್ಟಕ್ಕೆ ಬಂದಿರೋದು. ಇದು ಮತ್ತು ಇನ್ನೊಂದು ಗಾಡಿ 105 ಅಂತ ಗಾಡಿ ಮಾತ್ರ ಸೂಪರು. ನೋಡೋಣ ಮುಂದೆ ಏನಿದ್ರು ನೋಡೋಣ. ಹೈವೇಲಿ ಹೋಗ್ತಾ ಇದ್ದೀನಿ ನೋಡಿ, ಹೈವೇ ಜರ್ನಿ ಮಾಡ್ತಾ ಇದ್ದೀನಿ ನೋಡಿ. ಇದೇ ಬಿಲ್ಡಿಂಗೇನೆ ಮೆಟೀರಿಯಲ್ ಬೇಕಾಗಿರೋದು. ಬಂದು ಈ ಗಾಡಿ ಜಸ್ಟ್ ಅನ್ಲೋಡ್ ಮಾಡಿ ನಿಲ್ಲಿಸಿದ್ದೀನಿ. ಫುಲ್ ಲಿಫ್ಟ್ ಐತಿ, ಗಾಡಿ ಅನ್ಲೋಡ್ ಮಾಡಿದ್ದೀನಿ. ನೋಡ್ಕೊಳ್ಳಿ, ನಾನು ಹಾಕಿದ ಮೆಟೀರಿಯಲ್ ನೋಡಿ. ಇನ್ನೂ 2 ಲೋಡ್ ಬೇಡಿದ್ದಾರೆ. ಇಲ್ಲಿ ನೋಡಿದ್ರೆ ಕ್ರಷರ್ಗೆ 6 ಗಂಟೆಗೆ ಕ್ಲೋಸು, ಟೈಮ್ ಇಲ್ಲ. ಇನ್ನೂ 2 ಲೋಡ್ ಹೊಡಿಬೇಕು. ಹೋಗ್ತಾ ಇದ್ದೀನಿ. ನೋಡಿದ್ರೆ ನನ್ನ ಗಾಡಿ 80 ಮೇಲೆ ಹೋಗ್ತಾ ಇಲ್ಲ. ಮಾಡೋದು ನೋಡೋಣ. ಆದರೆ ಅಷ್ಟು ಲೋಡ್ ಹೊಡಿಯೋಣ, ನಿಧಾನವೇ ಪ್ರಧಾನ, ಆರಾಮಾಗಿ ಹೊಡಿಯೋಣ. ಅಲ್ಲಿಂದ ಬೇಗ ಬಂದೆ ಲೋಡ್ ಮಾಡ್ಸೋಣ ಅಂತ ನೋಡಿದ್ರೆ ಇಲ್ಲಿ ಲೋಡಿಂಗ್ ಮಾಡೋಕ್ಕೆ ಡೋಜರ್ಗೆ ಡ್ರೈವರೇ ಇಲ್ಲ. ಏನು ಮಾಡೋಣ ಅಂತೂ ಇಂತೂ ಮತ್ತೆ ರಿಟರ್ನ್ ಹೊಸಕೋಟೆಗೆ ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೆಕೆಂಡ್ ಲೋಡು. ಆದರೂ ತುಂಬ ದಿವಸದ ನಂತರ ಗಾಡಿ ಓಡಿಸ್ತಾ ಇದ್ದೀನಲ್ಲ, ತುಂಬ ಮಜಬೂತಾಗಿದೆ. ಲೋಡ್ ಎಲ್ಲಿಗೆ ಅಂತ ನಿಮ್ಗೆ ಅಪ್ಡೇಟ್ ಕೊಟ್ಟಿರಲಿಲ್ಲ. ಈ ಲೋಡಲ್ಲಿ ಕೊಡ್ತಾ ಇದ್ದೀನಿ. ಎಲ್ಲಿಗೆ ಅಂತಂದರೆ ಇದು ತಿರುಮಶೆಟ್ಟಹಳ್ಳಿ ಕ್ರಾಸು, ಚಿಕ್ಕತಿರುಪತಿ ರೋಡಲ್ಲಿ ಬರುವಂಥ ಬೋಧನಹೊಸಳ್ಳಿ ಅಂತ ಒಂದು ಊರಿದೆ. ಆ ಊರಿಗೆ ಲೋಡ್ ಹೋಗ್ತಾ ಇರೋದು. ಈಗ ಹೊಸಕೋಟೆ ಲೆಫ್ಟ್ ತೊಗೊಂಡು ಚಿಕ್ಕತಿರುಪತಿ ರೋಡ್ಗೆ ಕನೆಕ್ಟ್ ಆಗಿ ಹೋಗ್ತಾ ಇದ್ದೀನಿ ನೋಡಿ. 1 ಗಂಟೆ ಅಂತ ಕರೆಸಿದ್ದು ನೋಡಿ. 1 ಲೋಡು ಅಂತ ಕರೆಸಿದ್ದು, ಆಮೇಲೆ 2 ಲೋಡ್ ಹೇಳಿದ್ರು. ಈಗ ಟೋಟಲಾಗಿ 6 ಲೋಡ್ ಹೇಳಿದ್ದು. 6 ಲೋಡಲ್ಲಿ 4 ಲೋಡ್ ಕಂಪ್ಲೀಟ್ ಮಾಡಿ 5ನೇ ಲೋಡ್ಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದು 4 ಗಂಟೆ ಆಗೈತೆ. ಸ್ವಲ್ಪ ಯಾಕೋ ನಿದ್ದೆ ಬರೋಂಗಿತ್ತು, ಅದಕ್ಕೆ ಇರಲಿ ಅಂದ್ಬಿಟ್ಟು ಒಂದು ವೀಡಿಯೋ ಹಾಕಿದೆ. ಈ ವಿಡಿಯೋದಿಂದ ನಿದ್ದೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಹಾಕ್ತಾಯಿದ್ದೀನಿ. ನೈಟೆಲ್ಲ 3 ಲೋಡ್ ಹೊಡೆದು ನಿದ್ದೆ ಇಲ್ಲ. ನೆನ್ನೆ ಡೇಯಿಂದ ಹೊಡಿತಾನೆ ಇದ್ದೀನಿ ಕಂಟಿನ್ಯೂಸ್ ಆಗಿ. ಮತ್ತೆ ಇನ್ನೊಂದು ಲೋಡ್ ಹಾಕ್ಬೇಕು ಹೋಗ್ತಾಯಿದ್ದೀನಿ. ನಿದ್ದೆ ಬೇಕು, ಒಂದು 10 ನಿಮಿಷ ಮಲಗಿ ಎದ್ದು ಹೋಗ್ತಾಯಿದ್ದೀನಿ. ಯಾರೇ ಆಗಲಿ ದಯವಿಟ್ಟು ನಿದ್ದೆ ಬಂದರೆ ನಮ್ಮ ಚಾಲಕರು 10 ನಿಮಿಷ ಮಲಗಿ ಆಮೇಲೆ ಎದ್ದು ನಿದ್ದೆ ಕ್ಲಿಯರ್ ಆದಮೇಲೆ. ನಿದ್ದೆಯಲ್ಲಿ ಮಾತ್ರ ದಯವಿಟ್ಟು ಗಾಡಿ ಓಡಿಸ್ಬೇಡಿ ಯಾರೂ.